ಮೈಸೂರು ದಸರಾ ಇತಿಹಾಸವೇ ರೋಚಕವಾಗಿದೆ. ಮೈಸೂರಿನ ಜಂಬೂ ಸವಾರಿ ವಿಶ್ವವಿಖ್ಯಾತ ಅನಿಸಿದ್ದು ಯಾಕೆ? ದಸರಾ ಆಚರಣೆ ಆರಂಭಿಸಿದ್ದು ಯಾರು? ಯಾವಾಗಿನಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ? ಯಾವ್ಯಾವ ಆನೆಗಳು ಎಷ್ಟು ಬಾರಿ ಅಂಬಾರಿ ಹೊತ್ತಿವೆ? ಇದೊಂದು ಬಹಳ ಸುಂದರವಾದಂಥ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಮತ್ತು ನಾಡಹಬ್ಬದ ಕೇಂದ್ರ ಬಿಂದು ವಿಶ್ವವಿಖ್ಯಾತ ಜಂಬೂ ಸವಾರಿ. ಚಾಮುಂಡಿ ತಾಯಿ ಆಸೀನಳಾಗಿರುವ ಚಿನ್ನದ ಅಂಬಾರಿ ಹೊತ್ತು ಗಜಪಡೆ ಮೆರವಣಿಗೆ ಸಾಗುತ್ತೆ. ಈ ವೈಭವ ಕಣ್ತುಂಬಿಕೊಳ್ಳುವುದಕ್ಕೆ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಆಗಮಿಸುತ್ತಾರೆ. ಹಾಗಿದ್ರೆ ಜಂಬೂ ಸವಾರಿ ಹಿನ್ನೆಲೆ ಏನು? ನವರಾತ್ರಿ ಆಚರಣೆ ಯಾವಾಗ ಆರಂಭವಾಯಿತು? ಇದನ್ನ ಪ್ರಾರಂಭಿಸಿದವರು ಯಾರು ಅನ್ನೋದರ ಮಾಹಿತಿಯನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ನವರಾತ್ರಿ ಉತ್ಸವವನ್ನ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಆಚರಿಸಿದ್ದು ವಿಜಯನಗರದ ಅರಸರು. ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯನ ಕಾಲದಲ್ಲಿ ದಸರಾ ಆಚರಣೆ ಉತ್ತುಂಗಕ್ಕೇರಿತು. ವಿಜಯನಗರ ದಸರಾ ನೋಡೋದಕ್ಕೆ ವಿದೇಶಿ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ರು. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಶ್ರೀರಂಗಪಟ್ಟಣದಲ್ಲಿ ದಸರಾ ಆಚರಣೆ ಶುರುವಾಯಿತು. ಶ್ರೀರಂಗಪಟ್ಟಣದಲ್ಲಿ ಮೊದಲು ದಸರಾ ಆಚರಿಸಿದವರು ಮೈಸೂರಿನ ಒಡೆಯ ರಾಜ ಒಡೆಯರವರು. ಮೈಸೂರು ದಸರಾಗೆ 450 ವರ್ಷದ ಭವ್ಯ ಇತಿಹಾಸ. 1972ರಲ್ಲಿ ದಸರಾ ಹಬ್ಬ ನಾಡ ಹಬ್ಬವಾಗಿ ಘೋಷಣೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಯ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಮೈಸೂರು ದಸರಾಗೆ 450 ವರ್ಷಗಳ ಭವ್ಯ ಇತಿಹಾಸ ಇದೆ. ವಿಜಯನಗರ ಅರಸರ ದಸರಾ ಪರಂಪರೆಯನ್ನ ಮುಂದುವರಿಸಿದ ಮೈಸೂರು ಅರಸರು 1610ರಲ್ಲಿ ಮೊದಲ ಬಾರಿಗೆ ದಸರಾ ಮಹೋತ್ಸವ ಆಚರಿಸಿದ್ರು. ಅಂದಿನ ಮೈಸೂರಿನ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ದಸರಾ ದಿಬ್ಬಣವನ್ನ ಗೌರಿ ಕಡುವೆ ಎಂಬ ಸ್ಥಳದಲ್ಲಿ ಆರಂಭಿಸಲಾಯಿತು. 1805ರಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ವಿಶೇಷ ದರ್ಬಾರ್ಗೆ ಚಾಲನೆ ನೀಡಿದ್ರು. 1880ರಲ್ಲಿ ಮೊದಲ ದಸರಾ ವಸ್ತು ಪ್ರದರ್ಶನ ನಡೆಸಲಾಯಿತು. 10ನೇ ಚಾಮರಾಜ ಒಡೆಯರ್ ಮೊದಲ ದಸರಾ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿದ್ರು. ಇನ್ನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ದಸರಾ ಆಚರಣೆ ಕಳೆಗುಂದಿದ್ದು ಕೇವಲ ಸಾಂಕೇತಿಕವಾಗಿ ಮಾತ್ರ ಆಚರಣೆ ಮಾಡಲಾಗ್ತಾ ಇತ್ತು. ಟಿಪ್ಪುವಿನ ಮರಣಾನಂತರ ಮತ್ತೆ ದಸರಾ ವೈಭವ ಮರುಕಳಿಸಿತ್ತು. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ದಸರೆಗೆ ಮರುಜೀವ ನೀಡಿದ್ರು. ಬ್ರಿಟಿಷರ ಕಾಲದಲ್ಲೂ ಅಡೆತಡೆ ಇಲ್ಲದೆ ದಸರಾ ಉತ್ಸವ ಅದ್ಧೂರಿಯಾಗಿ ಸಾಗಿತ್ತು. ಸಾವಿರದ 1910ರಲ್ಲಿ ಹೊಸ ಅರಮನೆಯಲ್ಲಿ ದಸರಾ ಆಚರಣೆ. ಮರದ ಅರಮನೆ ಬೆಂಕಿಗೆ ಆಹುತಿಯಾದ ಬಳಿಕ 1910ರಲ್ಲಿ ಹೊಸ ಅರಮನೆಯಲ್ಲಿ ದಸರಾ ಆಚರಣೆ ಪ್ರಾರಂಭಿಸಲಾಯಿತು. ದಸರೆಯನ್ನ ರಾಜನ ವಾರ್ಷಿಕ ವರದಿ, ಆಡಳಿತ ಪ್ರತಿಬಿಂಬ, ಜನಮುಖಿ ಕಾರ್ಯಕ್ರಮ ಅಂತ ಆಚರಿಸಲಾಗ್ತಾ ಇತ್ತು. ದೇಶದಲ್ಲೇ ಅತಿ ದೀರ್ಘಕಾಲ ಆಡಳಿತ ನಡೆಸಿದ ರಾಜರೆಂಬ ಕೀರ್ತಿಗೆ ಯದುವಂಶದ ಅರಸರು ಪಾತ್ರರಾಗಿದ್ದರು. 1399ರಿಂದ 1947ರವರೆಗೆ ಬರೋಬ್ಬರಿ 548 ವರ್ಷಗಳ ಕಾಲ ಯದುವಂಶದ ಆಳ್ವಿಕೆ ಇತ್ತು. ಮೊಟ್ಟ ಮೊದಲ ಬಾರಿಗೆ ಜಯಮಾರ್ತಾಂಡ ಎಂಬ ಆನೆ ಚಿನ್ನದ ಅಂಬಾರಿ ಹೊತ್ತಿತ್ತು. ಸತತ 45 ವರ್ಷಗಳ ಕಾಲ ಜಯಮಾರ್ತಾಂಡ ಆನೆ ಚಿನ್ನದ ಅಂಬಾರಿ ಹೊತ್ತಿತ್ತು. ಈ ಆನೆ ರಾಜ ಕೃಷ್ಣದೇವರಾಯ ಒಡೆಯರಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿತ್ತು. ಹೀಗಾಗಿ ಅರಮನೆಯ ದ್ವಾರವೊಂದಕ್ಕೆ ಇದೇ ಆನೆಯ ಹೆಸರನ್ನ ಇಟ್ಟಿದ್ರು ರಾಜ ಕೃಷ್ಣದೇವರಾಯ ಒಡೆಯರ್. ಹಾಲಿವುಡ್ ಚಿತ್ರದಲ್ಲೂ ನಟಿಸಿತ್ತು ಐರಾವತ ಆನೆ. ಮೈಸೂರು ದಸರೆಯ ಅಂಬಾರಿ ಹೊತ್ತ ಐರಾವತ ಆನೆ ಹಾಲಿವುಡ್ ಚಿತ್ರದಲ್ಲಿ ನಟಿಸಿತ್ತು. ದಿ ಎಲಿಫೆಂಟ್ ಬಾಯ್ ಅನ್ನುವ ಚಿತ್ರದಲ್ಲಿ ಐರಾವತ ಆನೆ ನಟಿಸಿತ್ತು. ಐರಾವತ ಆನೆಯ ಮಾವುತ ಮೈಸೂರು ಬಾಬು ಅನ್ನುವ 7 ವರ್ಷದ ಬಾಲಕ ಕೂಡ ಚಿತ್ರದಲ್ಲಿ ನಟನೆ ಮಾಡಿದ್ರು. ಬಿಳಿಗಿರಿ ಆನೆ ಅಂಬಾರಿ ಹೊತ್ತ ಆನೆಗಳಲ್ಲೇ ಅತ್ಯಂತ ಬಲಿಷ್ಠ ಮತ್ತು ದೈತ್ಯ ಆನೆಯಾಗಿದ್ದು 10.5 ಅಡಿ ಎತ್ತರ, 7000 ಕೆಜಿ ತೂಕ ಇತ್ತು. ಮೈಸೂರು ಮಹಾರಾಜರನ್ನ ಹೊತ್ತೊಯ್ದ ಕಟ್ಟ ಕಡೆಯ ಆನೆ ಬಿಳಿಗಿರಿಯಾಗಿದೆ. ಇನ್ನು ಅಂಬಾರಿ ಹೊತ್ತ ರಾಜೇಂದ್ರ ಆನೆ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಚಿತ್ರದಲ್ಲಿ ನಟಿಸಿತ್ತು. ಜಯಮಾರ್ತಾಂಡ ಆನೆ ಬಳಿಕ ದೀರ್ಘಕಾಲ ಅಂಬಾರಿಯನ್ನ ಹೊತ್ತ ಕೀರ್ತಿಗೆ ದ್ರೋಣ ಆನೆ ಪಾತ್ರವಾಗಿರುತ್ತದೆ. 1981ರಿಂದ 1997ರವರೆಗೆ ನಿರಂತರವಾಗಿ ದ್ರೋಣ ಆನೆ ಅಂಬಾರಿಗೆ ಬೆನ್ನು ಕೊಟ್ಟಿತ್ತು.
ಮಾವುತನನ್ನ ಕೊಂದು ಎಡವಟ್ಟು ಮಾಡಿಕೊಂಡ ಅರ್ಜುನ. 1999ರಲ್ಲಿ ಮೊದಲ ಬಾರಿಗೆ ಅಂಬಾರಿಯ ಜವಾಬ್ದಾರಿಯ ಹೊತ್ತಿದ್ದ ಆನೆ ಅರ್ಜುನ ಆಕಸ್ಮಿಕವಾಗಿ ಮಾವುತನನ್ನ ಕೊಂದ ಹಿನ್ನೆಲೆಯಲ್ಲಿ ದಸರಾ ಉತ್ಸವದಿಂದ ಅರ್ಜುನನನ್ನ ದೂರ ಇಡಲಾಗಿತ್ತು. 2012ರಲ್ಲಿ ಮತ್ತೆ ಅರ್ಜುನನಿಗೆ ಅಂಬಾರಿ ಹೊರುವ ಜವಾಬ್ದಾರಿ ನೀಡಲಾಗಿತ್ತು. ಪ್ರವಾಸಿಗರಿಗಾಗಿ ಅರಮನೆಯನ್ನೇ ಬಿಟ್ಟುಕೊಟ್ಟಿದ್ದ ಮಹಾರಾಜರು. ಮೈಸೂರು ದಸರಾ ಪ್ರವಾಸಿಗರಿಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಾಮರಾಜ ಜೋಡಿ ರಸ್ತೆಯಲ್ಲಿ ಇರುವ ಸೀತಾ ವಿಲಾಸ ಅರಮನೆಯನ್ನೇ ಬಿಟ್ಟುಕೊಟ್ಟಿದ್ರು. ದಸರಾ ಆಚರಣೆ ವೇಳೆ ಜಗನ್ಮೋಹನ ಅರಮನೆಯಲ್ಲಿ ದಸರಾ ಯುರೋಪಿಯನ್ ದರ್ಬಾರ್ ಆಚರಿಸಲಾಗ್ತಾ ಇತ್ತು. ಬ್ರಿಟಿಷರ ಆಳ್ವಿಕೆ ವೇಳೆ ದಸರಾ ಸಂದರ್ಭದಲ್ಲಿ ಕೇವಲ ಯುರೋಪಿಯನ್ನರಿಗಾಗಿನೇ ವಿಶೇಷ ದರ್ಬಾರ್ ಆಯೋಜನೆ ಮಾಡಲಾಗ್ತಾ ಇತ್ತು. ಅರಮನೆಯ ಅಶ್ವದಳದ ಪಡೆ, ಒಂದು ರಥ, ಯುರೋಪಿಯನ್ ರೆಸಿಡೆಂಟ್ ಮುಖ್ಯಸ್ಥರನ್ನ ದರ್ಬಾರ್ಗೆ ಕರೆತರಲಾಗ್ತಾ ಇತ್ತು. ಮೈಸೂರು ಅರಸರ ನೆಚ್ಚಿನ ಕ್ರೀಡೆಯಾಗಿದ್ದ ಕುಸ್ತಿ ಮೈಸೂರು ಅರಸರ ನೆಚ್ಚಿನ ಕ್ರೀಡೆಯಾಗಿತ್ತು. ಹೀಗಾಗಿ ದಸರಾ ಉತ್ಸವದಲ್ಲಿ ಕುಸ್ತಿ ಪಂದ್ಯಾವಳಿ ಆರಂಭಿಸಲಾಗಿತ್ತು. ಸ್ವತಃ ಕುಸ್ತಿಪಟುವಾಗಿದ್ದ ಕಂಠೀರವ ನರಸಿಂಹರಾಜ ಒಡೆಯರ್ ಮಾರುವೇಷದಲ್ಲಿ ತೆರಳಿ ತಿರುಚನಾಪಲ್ಲಿಯಲ್ಲಿನ ಪೈಲ್ವಾನನನ್ನ ಮಣಿಸಿದ್ರು. ಪೈಲ್ವಾನನ್ನ ಮಣಿಸಿದ ಹಿನ್ನೆಲೆ ಮೈಸೂರು ಜನತೆ ರಣಧೀರ ಎಂಬ ಬಿರುದನ್ನ ನೀಡಿದ್ರು. ಕಂಠೀರವ ನರಸಿಂಹರಾಜ ಒಡೆಯರ್ ಬಲಿಷ್ಠ ಕರುವೊಂದನ್ನ ಹೆಗಲ ಮೇಲೆ ಹೊತ್ತು ಚಾಮುಂಡಿ ಬೆಟ್ಟದ ಮೆಟ್ಟಿಲು ಹತ್ತುತ್ತಾ ಇದ್ದ ಹೆಗ್ಗಳಿಕೆಯೂ ಇದೆ. ಮೈಸೂರು ಪಾಕ್ ಹಿಂದಿನ ಕಥೆಯು ಕುತೂಹಲಕರ. ಮೈಸೂರು ದಸರೆಯ ಆಚರಣೆಯಲ್ಲಿ ಮೈಸೂರು ಪಾಕ್ ಫೇಮಸ್. 1935ರಲ್ಲಿ ಆಕಸ್ಮಿಕವಾಗಿ ಕಂಡುಹಿಡಿದ ಸಿಹಿ ತಿನಿಸೆ ಮೈಸೂರು ಪಾಕ್. 1935ರಲ್ಲಿ ಅರಮನೆಯ ಪ್ರಮುಖ ಬಾಣಸಿಗ ಕಾಕಾಸುರ ಮಾದಪ್ಪ ಭೋಜನ ಸಿದ್ಧಪಡಿಸುವಾಗ ಸೃಷ್ಟಿಯಾದ ಸಿಹಿ ತಿನಿಸು ಈ ಮೈಸೂರು ಪಾಕ್. ಈ ವಿಶೇಷ ವಿಭಿನ್ನ ಸಿಹಿ ತಿನಿಸಿಗೆ ಮೈಸೂರು ಪಾಕ್ ಅಂತ ಹೆಸರಿಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಪಾಕದಿಂದ ತಯಾರಾದ ತಿಂಡಿ ಇದಾಗಿದ್ದರಿಂದ ಮೈಸೂರು ಪಾಕ್ ಅಂತ ಹೆಸರು ನೀಡಲಾಯಿತು. ಒಟ್ಟಾರೆ ಮೈಸೂರು ದಸರಾಗೆ ಭವ್ಯ ಇತಿಹಾಸವಿದ್ದು ಅಂದಿನ ಪರಂಪರೆಯನ್ನ ಇಂದಿಗೂ ಮುಂದುವರಿಸಿಕೊಂಡು ಹೋಗಲಾಗ್ತಾ ಇದೆ. ಈ ಮೂಲಕ ಗತ ವೈಭವ ಮರುಕಳಿಸುವಂತೆ ಮಾಡಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9.